ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಮಂಡಕ್ಕಿನ ಉಪಯೋಗ ಮಾಡಿ ರುಚಿಯಾಗಿರೋ ಅಂಥ ರೆಸಿಪಿ. ಮೊದಲು ಕಡಲೆಪುರಿ, ನಾನು ಸಪ್ಪೆಪುರಿನ ಉಪಯೋಗ ಮಾಡಿದ್ದೀನಿ. ಇದನ್ನು 1-2 ಸಲ ಚೆನ್ನಾಗಿ ತೊಳೆದು ಸೋರು ಹಾಕ್ಕೋಬೇಕು. ಸೋರು ಹಾಕ್ಕೊಂಡ್ಮೇಲೆ ಸುಮಾರು ಒಂದು 5 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು, ಕರೆಕ್ಟಾಗಿ ಸೆಟ್ ಆಗಬೇಕು. ಅಷ್ಟರಲ್ಲಿ ಮುಂದಿನ ಸ್ಟೆಪ್ನ ಮಾಡ್ಕೊಳ್ಳೋಣ. ಬಾಣಲೆ ಇಟ್ಕೊಂಡಿದ್ದೀನಿ. ಎಣ್ಣೆ 1-2 ಚಮಚದಷ್ಟು. ಎಣ್ಣೆ ಕ್ವಾಂಟಿಟಿ ಕಡಿಮೆ ಅನಿಸಿದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಅಥವಾ ಜಾಸ್ತಿ ಅನಿಸಿದ್ರೆ ಕಡಿಮೆ ಹಾಕ್ಕೊಳ್ಳಿ. ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು. ಸಾಸಿವೆ ಸಿಡಿದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ 1 ಮೀಡಿಯಮ್ ಸೈಜ್ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ಈರುಳ್ಳಿಲಿರೋ ಹಸಿ ವಾಸನೆ ಹೋಗಬೇಕು, ಹೊಂಬಣ್ಣ ಬರಬೇಕು, ಅಲ್ಲಿವರೆಗೂ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೋಬೇಕು. ಲೋ ಫ್ಲೇಮ್ ಅಥವಾ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡ್ರೂ ಪರವಾಗಿಲ್ಲ. ಇದು ಸೋರು ಹಾಕ್ಕೊಂಡಿದ್ನಲ್ಲ ಕಡಲೆಪುರಿ, ಅದನ್ನು ಬೇರೆ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಸೆಟ್ ಆಗಿದೆ. ಇವಾಗ ಬಿಡಿ ಬಿಡಿಯಾಗಿದೆ. ಬೇರೆ ಪದಾರ್ಥಗಳನ್ನ ಸೇರಿಸ್ಕೋಬೇಕು. ಲಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಕಾಯಿ ತುರಿ, ಇದು ಪುಡಿ ಮಾಡಿ ಇಟ್ಕೊಂಡಿರೋ ಹುರಿಗಡಲೆ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಈಗ ಈರುಳ್ಳಿ ಕೂಡ ಬೆಂದಿದೆ, ಹಸಿ ವಾಸನೆ ಹೋಗಿದೆ, ಸ್ವಲ್ಪ ಮಟ್ಟಕ್ಕಷ್ಟು ಹೊಂಬಣ್ಣ ಬಂದಿದೆ. ಮಂಡಕ್ಕಿ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಜಾಸ್ತಿ ಡ್ರೈ ಇದ್ದರೆ ಸ್ವಲ್ಪ ನೀರನ್ನ ಚಿಮ್ಕಿಸ್ಕೋಬೋದು. ಸ್ವಲ್ಪ ನೀರು ಚಿಮ್ಕಿಸ್ಕೊಳ್ಳೋದ್ರಿಂದ ತೇವಾಂಶ ಚೆನ್ನಾಗಿ ಬರುತ್ತೆ, ಒಣ ಅನಿಸೋದಿಲ್ಲ ತಿನ್ನೋವಾಗ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮತ್ತೊಮ್ಮೆ 2-3 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆಗಾಗ ಕಲಿಸ್ತಾ ಇದ್ದರೆ ಒಳ್ಳೆಯದು. ರುಚಿಯಾಗಿರೋ ಅಂಥ ಬೆಳಗ್ಗೆ ತಿಂಡಿ ರೆಡಿಯಾಗಿದೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.